ಹಾಯ್ ವಿದ್ಯಾರ್ಥಿಗಳೇ, ಬನ್ನಿ ಇಂದಿನ ವಿಡಿಯೋದಲ್ಲಿ ನಾವು ವರ್ಗ ಸಮೀಕರಣಗಳ ಪಾಠದಿಂದ ದತ್ತ ಸಮೀಕರಣವನ್ನು ನಾವು ವರ್ಗಪೂರ್ಣಗೊಳಿಸುವ ವಿಧಾನದಿಂದ ಮಾಡುವುದರ ಮುಖಾಂತರ ಅವುಗಳ ಬೆಲೆಗಳನ್ನು ಕಂಡುಹಿಡಿಯೋಣ. ಇಂದಿನ ತರಗತಿಯಲ್ಲಿ ನಾವು ಎರಡು ವಿಧಾನಗಳನ್ನು ಅನುಸರಿಸಿದ್ವಿ. ಒಂದು ಅಪವರ್ತನ ವಿಧಾನ ಮತ್ತು ಸೂತ್ರದ ಸಹಾಯದಿಂದ ಬಿಡಿಸುವುದು. ಅವೆರಡುಗಳಿಂದ ನಮಗೆ ಎಕ್ಸ್ ಬೆಲೆಗಳು ಒಂದೇ ರೀತಿಯಾಗಿ ಬಂದಿದ್ದವು. ಇಲ್ಲಿ ಸಹಿತ ನಾವು ಮೂರನೇ ವಿಧಾನವನ್ನು ಇವತ್ತು ನೋಡೋಣ. ಬನ್ನಿ, ಕೊಟ್ಟಿರುವಂತಹ ದತ್ತ ಸಮೀಕರಣವನ್ನು ಬರ್ಕೊಳ್ಳಿ. 2x² ಮೈನಸ್ 7x ಪ್ಲಸ್ 3 = 0. ನಂತರ ಇದು ಸಾಮಾನ್ಯ ರೂಪಕ್ಕೆ ಅನುಸರಿಸಿದರೆ ಇದು ಸಿ ಬೆಲೆ 3 ಆಗುತ್ತೆ. 2x² ಮೈನಸ್ 7x 3 ಬಲಗಡೆಗೆ ಕಳಿಸಿ, ಮೈನಸ್ 3 ಆಗುತ್ತೆ. ಪ್ಲಸ್ ಇರೋದ್ರಲ್ಲಿ ಏನಾಗುತ್ತೆ ಮೈನಸ್. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ. x² ಸಹಗುಣಾಂಕ ನಮಗೆ 2 ಇದೆ. ಈ ಸಹಗುಣಾಂಕ ನಮಗೆ ವರ್ಗಪೂರ್ಣ ಸಂಖ್ಯೆ ಹೊಂದಿರಬೇಕು. ಒಂದು ವೇಳೆ ಹೊಂದಿಲ್ಲದೇ ಇದ್ದಲ್ಲಿ ನಾವು ಅದನ್ನು ವರ್ಗಪೂರ್ಣ ಸಂಖ್ಯೆಯಾಗಿ ಮಾಡಬೇಕು. ನೋಡಿ, ಇಲ್ಲಿ 2 ಇದೆ. ಅದೇ ರೀತಿ x ಸಹಗುಣಾಂಕ ಏನಿದೆ -7. ಇಲ್ಲಿ ಏನು ಚಿಹ್ನೆ ಇದೆ ಮೈನಸ್. ಮೈನಸ್ ಇದ್ರೆ ಒಂದು ಸೂತ್ರ ಬರುತ್ತೆ, ಪ್ಲಸ್ ಇದ್ರೆ ಇನ್ನೊಂದು ಸೂತ್ರ ಬರುತ್ತೆ. ಆ ಎರಡು ಸೂತ್ರಗಳನ್ನು ನಾವು ನೆನಪಿಟ್ಕೊಂಡ್ರೆ ಇದನ್ನು ಸುಲಭವಾಗಿ ಬಿಡಿಸಬಹುದು. ಯಾವುದು ನಿತ್ಯ ಸಮೀಕರಣ ಸೂತ್ರ ಅಂದರೆ ಒಂದನೇದು a² ಪ್ಲಸ್ 2ab ಪ್ಲಸ್ b² a ಪ್ಲಸ್ b ಹೋಲ್ ಸ್ಕ್ವೇರ್. ಎರಡನೇದು a² ಮೈನಸ್ 2ab ಪ್ಲಸ್ b² a ಮೈನಸ್ b ಹೋಲ್ ಸ್ಕ್ವೇರ್. ಈ ಎರಡು ಸೂತ್ರಗಳನ್ನು ನಾವು ನೆನಪಿನಲ್ಲಿ ಇಡಬೇಕು. ಇಲ್ಲಿ ನಮಗೆ x² ಸಹಗುಣಾಂಕ ವರ್ಗಪೂರ್ಣ ಮಾಡೋದು ಒಂದು ಕೆಲಸ. ಇದೇ ಒಂದು ಇಲ್ಲಿ ಚಿಹ್ನೆ ಏನಿದೆಯಲ್ಲ, ಆ ಚಿಹ್ನೆಗಳ ಮುಖಾಂತರ ನಾವು ಯಾವುದು ಹೋಲುತ್ತೆ ಇಲ್ಲಿ ಆ ಸೂತ್ರವನ್ನು ಬಳಸಬೇಕು. ನೋಡಿ, ಇಲ್ಲಿ 2 ಇದೆ. 2 ವರ್ಗ ಸಂಖ್ಯೆ ಅಲ್ಲ. ಆ ವರ್ಗ ಸಂಖ್ಯೆ ಮಾಡಬೇಕಂದ್ರೆ 2ರಿಂದ ಗುಣಿಸಿದ್ರೆ ನಮಗೆ ಎಷ್ಟಾಗುತ್ತೆ? 4 ಆಗುತ್ತೆ. ಆದ್ದರಿಂದ ಪ್ರತಿಯೊಂದು ಸಂಖ್ಯೆಯನ್ನು ನಾವು 2ರಿಂದ ಗುಣಿಸಿ. ಅವಾಗ ಎಷ್ಟಾಗುತ್ತೆ? ಇದು 2 4 x² ಮೈನಸ್ 2 14 x = 2 3 6 ಮೈನಸ್ 6. ನೋಡ್ಕೊಳ್ಳಿ, ಈಗ ನಮ್ಗೆ ಇಲ್ಲಿ ವರ್ಗ ಸಂಖ್ಯೆ ಆಗಿದೆ. ಇದನ್ನು ನಾನು ಯಾವ ರೀತಿ ಬರಿತೀನಿ ಅಂದರೆ 2x ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. 4x² ನಾನು 2x ಹೋಲ್ ಸ್ಕ್ವೇರ್. ಇಲ್ಲಿ ನಮಗೆ -14x ಇದೆ. ಆದ್ದರಿಂದ ಇದು a² ರೂಪದಲ್ಲಿ ಇದ್ದಂಗೆ. a² ಅಂದರೆ ಇವೆರಡರಲ್ಲಿ ಯಾವುದನ್ನು ತಗೋಬೋದು, a². ಇಲ್ಲಿ -14x ಅಂದರೆ ನೆಕ್ಸ್ಟ್ ಮೈನಸ್ ಚಿಹ್ನೆ ಯಾವುದು ಒಂದಿದೆ? ಇದು ಒಂದಿದೆ, -2ab. ಸೊ -14x ಅನ್ನೋದು -2abಗೆ ಸಮವಾಗಿರ್ತದೆ. ಆದ್ದರಿಂದ ನಾವು ಎರಡನೇ ಈಕ್ವೇಶನ್ ಅನ್ನು ಅನುಸರಿಸಬೇಕಾಗುತ್ತೆ. ಸೊ ನಾವಿಲ್ಲಿ -2ab = -14x ಅಂತ ಬರಿತೇನೆ. ಅವೆರಡು ಸಮ ಅಂತ. ಮೈನಸ್ ಮೈನಸ್ ಕ್ಯಾನ್ಸಲ್. 2a ನಮಗೆ ಎಷ್ಟಿದೆ? ಇಲ್ಲಿ ಬರ್ಕೋಬೇಕು ನಾವು a ಅಂತೇಳಿ. a ಎಷ್ಟಿದೆ ನಮಗೆ? 2x ಇಂಟು b = 14x. 2 ಇಂಟು 2x 4x ಇಂಟು b = 14x. x ಕ್ಯಾನ್ಸಲ್. 4b = 14. b = 14/4. 2 2 ಸೊ ನಮಗೆ b ಎಷ್ಟು ಬಂದಿದೆ? 7/2. ಅದೇ ರೀತಿಯಲ್ಲಿ ನಮಗೆ b² ಬೇಕಾಗಿದೆ. ಇದನ್ನೇ ಮಾಡೋಣ ಸ್ಕ್ವೇರು. ಅವಾಗ 49/4 ಅಂತ ಆಗುತ್ತೆ. 49/4. ನೋಡಿ, ಇಲ್ಲಿ ನಮಗೆ a² ಇದೆ. a² ಮೈನಸ್ 2ab. ಮೈನಸ್ಸಿಗೆ ಮೈನಸ್ 2a ಅಂದರೆ ಏನಿದೆ ನಮಗೆ? 2x
ಬಿ ಏನಿದೆ ನಮಗೆ 7/2. ಸೊ ನೋಡಿ, ಇದನ್ನು ಸಿಂಪ್ಲಿಫೈ ಮಾಡಿದರೆ, ಸರಳೀಕರಣ ಮಾಡಿದರೆ 2 2 ಕ್ಯಾನ್ಸಲ್ ಆಗುತ್ತೆ. 7 2 14x ಹಾಗೇ ಇರ್ತದೆ. ನೆಕ್ಸ್ಟ್ ಈಸ್ ಈಕ್ವಲ್ ಟು -6. ಈಗ ನೋಡಿ, a² ಆಯಿತು, -2ab ಆಯಿತು. ನೆಕ್ಸ್ಟ್ ಏನು ಬೇಕಾಗಿದೆ? b². ಸೊ b² ಎಷ್ಟಿದೆ? 49/4. ಆ b² ಅನ್ನುವಂಥದ್ದು ಎಡಗಡೆ ಮತ್ತು ಬಲಗಡೆಯನ್ನು ಕೂಡಿಸ್ಬೇಕು, ಎರಡೂ ಬದಿಗಳಿಗೆ ಕೂಡಿಸ್ಬೇಕು. ಎಷ್ಟಿದೆ ಅದು? 49/4. 49/4 ಎರಡೂ ಕಡೆಗೆ ಕೂಡಿಸ್ಬೇಕು. ಅವಾಗ ನಮಗೆ ಇದಿಷ್ಟು ಸೂತ್ರದ ಪ್ರಕಾರ ಆಗುತ್ತೆ. ಏನಾಗುತ್ತೆ? a² - 2ab + b². a² - 2ab + b². ಹಾಗಾದ್ರೆ ಏನಂತಿದೆ? a - b ಹೋಲ್ ಸ್ಕ್ವೇರ್. ಆದ್ದರಿಂದ 2x - 7/2 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು, ಈಗ ಇದನ್ನು ಸಿಂಪ್ಲಿಫೈ ಮಾಡಬೇಕು. 4 × 24 -24 + 49 /4. ಇಲ್ಲಿ 49 -24 ಹೋದರೆ 25/4. ನೆಕ್ಸ್ಟ್ 2x - 7/2 ಸ್ಕ್ವೇರ್ ಆಚೆ ಹೋದರೆ ರೂಟ್ ಆಗುತ್ತೆ. 20/5 4. ಆದ್ದರಿಂದ 5/2 ±5/2. ಸೊ ಈಗ ನೋಡಿ, 2x ಈಸ್ ಈಕ್ವಲ್ ಟು -7/2 ಆ ಕಡೆಗೆ ಹೋದ್ರೆ ಏನಾಗುತ್ತೆ? +7/2. ಒಂದು ಪ್ಲಸ್ ವ್ಯಾಲ್ಯೂ ತೆಗೆದುಕೊಳ್ಳಿ, 5/2. ಇನ್ನು ಒಂದು 2x ಈಸ್ ಈಕ್ವಲ್ ಟು 7/2. ಒಂದು ಮೈನಸ್ ವ್ಯಾಲ್ಯೂ ತೆಗೆದುಕೊಳ್ಳಿ. ಹೀಗೆ ನೋಡಿ, 2x ಈಸ್ ಈಕ್ವಲ್ ಟು, ಎರಡು ಛೇದ ಸೇಮ್ ಇದೆ 2, ಆದ್ದರಿಂದ 7 + 5 ಎಷ್ಟಾಗುತ್ತೆ? 12/2. 2 1 2 6 ಎಷ್ಟಾಯ್ತು? ಇದು 6. ನೆಕ್ಸ್ಟ್ ಇದು ನೋಡಿ, 2x ಈಸ್ ಈಕ್ವಲ್ ಟು 7ರಲ್ಲಿ 5 ಹೋದರೆ 2/2. 2 1 2 1. ಸೊ ಎಷ್ಟಾಯಿತು? ನೆಕ್ಸ್ಟ್ 2x ಈಸ್ ಈಕ್ವಲ್ ಟು 6. ಇನ್ನು ಒಂದು 2x ಈಸ್ ಈಕ್ವಲ್ ಟು 1. ನೆಕ್ಸ್ಟ್ x ಈಸ್ ಈಕ್ವಲ್ ಟು 6/2. 2 1 2 3 x ಈಸ್ ಈಕ್ವಲ್ ಟು 3. ಅದೇ ರೀತಿಯಲ್ಲಿ x ಈಸ್ ಈಕ್ವಲ್ ಟು 1/2. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕೂಡ ನಮಗೆ ಬೆಲೆಗಳು x ಬೆಲೆ 3, ಇಲ್ಲಿ x ಬೆಲೆ 1/2. ಈ ರೀತಿಯಾಗಿ ನಾವು ವರ್ಗಪೂರ್ಣಗೊಳಿಸುವ ವಿಧಾನದಿಂದ ಸುಲಭವಾಗಿ ಮಾಡ್ಬೋದು. ಈ ಎರಡು ಸೂತ್ರಗಳ ನೆನಪಿಟ್ಕೊಂಡ್ರೆ ನಾವು ಆರಾಮಾಗಿ ಮಾಡ್ಬೋದು. b ಮತ್ತು b² ಅನ್ನು ಕಂಡುಹಿಡಿಬೇಕು. ಆದ್ದರಿಂದ ಮೈನಸ್ ಬರುತ್ತೋ ಪ್ಲಸ್ ಬರುತ್ತೋ ನೋಡಿಕೊಂಡು ನಾವು ಸರಿಯಾದ ಸೂತ್ರವನ್ನು ಬಳಸಬೇಕು. ಹಾಗಾದರೆ ಇನ್ನು ಹೊಸದಾಗಿ ಯಾರಾದರೂ ವಿದ್ಯಾರ್ಥಿಗಳು ನನ್ನ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ತಮ್ಮ ಸಮಸ್ಯೆ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.